ವಿನಂತಿಸುತ್ತೇನೆ. बोलो भारत माता की ಎರಡು ಕೈ ಎತ್ತಿ ಹೇಳಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಭಾರತ್ ಮಾತಾ ಕಿ. ಇಡೀ ವಿಶ್ವವೇ ಮೆಚ್ಚಿರುವಂತ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿಯವರು ಇವತ್ತಿಲ್ಲಿಗೆ ಬಂದು ಬಾಗಲಕೋಟೆಯ ನಮ್ಮ ಅಭ್ಯರ್ಥಿಯಾದಂಥ ಗದ್ದಿಗೌಡರ್ ಹಾಗೂ ಬಿಜಾಪುರದ ನಮ್ಮ ಅಭ್ಯರ್ಥಿಯಾದಂಥ ರಮೇಶ್ ಜಿಗಜಿಣಗಿ ಪರವಾಗಿ 7ನೇ ತಾರೀಕು ತಮ್ಮ ಮತವನ್ನು ಚಲಾವಣೆ ಮಾಡಿ ಇಬ್ಬರನ್ನ ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಿಕೊಡ್ಬೇಕು ಅಂತ ಕೇಳಕ್ಕಿಲ್ಲಿಗೆ ಬಂದಿದ್ದಾರೆ. ಯಡಿಯೂರಪ್ಪನವರೇ, ಗದ್ದಿಗೌಡ ರಮೇಶ್ ಜಿಗಜಿಣಗಿ ಅವರನ್ನ 2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸ್ತೇವೆ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸಾರಿ. ಬಂಧುಗಳೇ, ನಮಗೆಲ್ಲ ಗೊತ್ತಿದೆ, ಚುನಾವಣೆ 7ನೇ ತಾರೀಕು ನಡೀತಾ ಇದೆ. ರಾಜ್ಯದಲ್ಲಿ ಭೀಕರ ಬರಗಾಲ, ಕುಡಿಯೋ ನೀರಿನ ಹಾಹಾಕಾರ, ಜಲಾಶಯಗಳಲ್ಲಿ ನೀರಿಲ್ಲ, ರೈತ ಸಂಕಷ್ಟದಲ್ಲಿದ್ದಾನೆ, 100ಕ್ಕೆ 90 ಭಾಗ ಬಿತ್ತನೆ ಆಗಿಲ್ಲ. ಇಂಥ ದಾರುಣ ಪರಿಸ್ಥಿತಿ ಇದ್ರೂ ಸಹ ಈ ಸರ್ಕಾರ ಕೈ ಕಟ್ಟಿ ಕುಂತಿದೆ. ಎಲ್ಲಕ್ಕೂ ಡೆಲ್ಲಿ ಕಡೆ ಕೈ ಜೋಡಿಸುವಂತ ಪ್ರಯತ್ನ ಮಾಡ್ತಾ ಇದೆ. ಇಂಥ ಬೇಜವಾಬ್ದಾರಿ ಸರ್ಕಾರ ಕರ್ನಾಟಕದಲ್ಲಿ ಮುಂದುವರಿಯುವಂತಹ ಯಾವುದೇ ನೈತಿಕ ಹಕ್ಕಿಲ್ಲ. ಈ ರೀತಿಯ ಒಂದು ವಿಷಮ ಪರಿಸ್ಥಿತಿನಲ್ಲಿ ಕೇಂದ್ರ ಸರ್ಕಾರ ಏನು ಸಹಕಾರವನ್ನು ನೀಡಬೇಕು ಅದನ್ನು ನೀಡಿದೆ. ಆದರೂ ಸಹ ದುರುದ್ದೇಶದಿಂದ ನಿನ್ನೆ ಸತ್ಯಾಗ್ರಹ ಮಾಡೋದ್ರ ಮೂಲಕ ತಮ್ಮ ಕೀಳು ಮಟ್ಟದ ವರ್ತನೆಯನ್ನು ಕಾಂಗ್ರೆಸ್ನವರು ತೋರಿಸಿದ್ದಾರೆ. ಇದನ್ನ ಸಹಿಸಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ತಾವೆಲ್ಲ ಪ್ರಧಾನಿ ನರೇಂದ್ರ ಮೋದಿಯವರ ಮಾತನ್ನ ಕೇಳಕ್ಕೆ ಕಾತುರದಿಂದ ಕುಂತಿದ್ದೀರಾ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ. ಈಗಾಗಲೇ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ಮುಗಿದಿದೆ. 7ನೇ ತಾರೀಕು ಉಳಿದ 14 ಲೋಕಸಭಾ ಕ್ಷೇತ್ರದ ಚುನಾವಣೆ ನಡೆಯೋದಿದೆ. ನಾನು ಹೇಳ್ಬೋದಾ ಮೋದಿ ಅವರಿಗೆ 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಿಸ್ಕೊಡ್ತೇವೆ ಅಂತ ಹೇಳ್ಬೋದು ಅನ್ನೋದೆಲ್ಲ ಕೈ ಎತ್ತಿ ನೋಡೋಣ ಒಂದ್ಸರಿ. ಆ ರೀತಿ ನೀವು ಮಾಡೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈಯನ್ನು ಬಲಪಡಿಸಂತಾಗುತ್ತೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಹೋದರೂ ಬಿಜೆಪಿಯ ಗಾಳಿ, ಮೋದಿಜಿಯವರ ಗಾಳಿ ಬೀರ್ತಾ ಇರೋದನ್ನು ನೀವೆಲ್ಲ ನೋಡ್ತಾ ಇದ್ದೀರಾ. ಇಂಥ ವಿಶೇಷವಾದ ಸಂದರ್ಭದಲ್ಲಿ ಈ ಉರಿ ಬಿಸಿಲಿನಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವಂತ ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೆ, ತಾಯಂದಿರಿಗೆ, ಮಾಧ್ಯಮದ ಸ್ನೇಹಿತರಿಗೆ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಭಾರತ್ ಮಾತಾ ಕಿ ಜೈ ಶ್ರೀರಾಮ್. 2 ಕೈ ಎತ್ತೇಳಿ ಜೈ ಶ್ರೀರಾಮ್. ಪ್ರಧಾನಿ ನರೇಂದ್ರ ಮೋದಿಜಿಯವರಿಗೆ ಭಾರತ್ ಮಾತಾ ಕಿ. ಧನ್ಯವಾದಗಳು. ನಮಸ್ಕಾರ. ಬಾಗಲಕೋಟ್ ವಿಜಯಪುರ ಜನತೆ ಕಾತುರದಿಂದ ಕಾಯುತ್ತಿದ್ದ ಕ್ಷಣ ಈ ಕ್ಷಣ. ಪ್ರಧಾನಿ ಅವರ ಮಂತ್ರ ಮುಗ್ಧಗೊಳಿಸುವ ಮಾತು ಕೇಳುವ ಕ್ಷಣ. जिंदगी की इस खड़ी धूप में आप हमारे लिए छांव हो, आप हमारे देश की नहीं सारे जग की शान हो. भाई और